ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಇವತ್ತು ಗೆಲ್ಲುವುದು ಎರಡು ಪಕ್ಷಗಳು ಅನಿವಾರ್ಯ ಆಗ್ಯದ. ಸಿದ್ದರಾಮಯ್ಯನವ್ರಿಗಂತೂ ಈಗೇನು ಅವ್ರು ಕುರ್ಚಿದ ಚಿಂತೆ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವರ ನಿಧಾನಕ್ಕೆ ಮುಂದಿನ 2 ವರ್ಷ ನಾನು ಅನ್ನುವಂಥ ಮಾತು ಮಾತಾಡೋದನ್ನು ಗಮನಿಸಿದಾಗ ಚಿಂತೆ ಬಿಟ್ಟು ಹೋಗ್ಯದ ಅವ್ರಿಗೆ. ಯಾಕಂತಂದ್ರೆ ಈ ಚುನಾವಣೆ ಗದ್ದಲದೊಳಗೆ ಮತ್ತೊಂದ್ರೊಳಗೆ ಡಿ ಕೆ ಶಿವಕುಮಾರ್ ಸಮಯ ಎಲ್ಲಿದೆ ಮತ್ತು ಈಗಾಗಲೇ ಹಲವು ಸಲ ಈ ವಿಷಯ ಚರ್ಚೆ ಮಾಡಿದ್ದದ. ಡಿ ಕೆ ಶಿ ಅವರು ಡಿಸೈಡ್ ಮಾಡಿದಾರಪ್ಪ ಈಗ ಬೇಡ, ಇದು ಸುಮ್ಮನೆ ಗಾಳಿ ಗುದ್ದಿ ಕೈ ಮೈ ನುಸ್ಕೊಳ್ಳೋದು ಅಂತ ಹೇಳಿದ್ರೆ ಹಂಗೆ ಆಗ್ತದೆ ಅಂತ ತಿಳ್ಕೊಂಡು ಮೌನ ಹಿಂದಕ್ಕೆ ಸರಿದಾರೆ ಅವ್ರು. ಸಿದ್ದರಾಮಯ್ಯನ ಸರಿಸೋದು ಸಾಧ್ಯ ಇಲ್ಲ, ದೊಡ್ಡ ಬಂಡೆಗೆಲ್ಲ ಅದು ಹೊಡೆಯೋದಕ್ಕೂ ಸಾಧ್ಯ ಇಲ್ಲ ಅನ್ನೋದು ಕನ್ಫರ್ಮೇಷನ್ ಆಗಿದ್ದಕ್ಕೆ ಹಿಂದೆ ಸರಿದಾರೆ. ಅದೇನಿರಲಿ, ಇವತ್ತು ಸಿದ್ದರಾಮಯ್ಯನವ್ರು 4 ದಿನ ಇಲ್ಲಿ ಪ್ರಯತ್ನಿಸಿದರೆ ಕಾರಣದಿಂದ ಇಲ್ಲೇ ಹಿಂದುತ್ವ ಕೈಯಲ್ಲಿಯ ಮತಗಳು ಮಾರಿ ಹೋಗಬಾರ್ದು ಅನ್ನುವಂಥದ್ದು, ಜಾರಿ ಹೋಗಬಾರ್ದು ಅನ್ನುವಂಥದ್ದು. ಅದಕ್ಕೆ ಹುಲ್ಲಪ್ಪ ಮೇಟಿ ಅವರು ಈ ಒಂದು ಹಿಂದುಳಿದವರ ಸಮುದಾಯದಿಂದ ಬಂದಂಥವರಾಗಿದ್ದರು, ಅಲ್ಲಿ ಜನಕ್ಕೂ ಬೇಕಾದಂಥವರಾಗಿದ್ದರು. ಸುತ್ತಮುತ್ತ ಹಳ್ಳಿಗಳಲ್ಲೇ ಗ್ರಾಮೀಣ ವಲಯದಲ್ಲಿ ಅವ್ರ ಹೆಸರು ಚೆನ್ನಾಗಿತ್ತು. ಇದು ಇವತ್ತು ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಯದ. ಜೊತೆಗೆ ಇಲ್ಲೇ ಒಂದು ಗಮನಿಸಬೇಕಾಗಿದೆ, ಇಲೆಕ್ಷನ್ ಗೆಲ್ಲುವ ತಂತ್ರಗಾರಿಕೆ ಯಾರಲ್ಲಿದ್ದರೂ ಅವರು ಇಲ್ಲಿ ಹೆಚ್ಚು ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಆ ವಿಷಯದಲ್ಲಿ ಮೊದಲಾಗಿ ಸಿದ್ದರಾಮಯ್ಯನವ್ರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಲ್ಲಿ ನಾವು ಗೆಲ್ಲಬೇಕು, ಗೆಲ್ತೀವಿ ಅನ್ನುವಂಥ ಮಾತು. ಜೊತೆಗೆ ತಮ್ಮ ಅತ್ಯಂತ ಪ್ರೀತಿಯ ಪ್ರಿಯ ಸತೀಶ್ ಜಾರಕಿಹೊಳಿ ಅವರನ್ನು ಅಲ್ಲಿ ನೇಮಿಸಿಬಿಟ್ಟಿದ್ದಾರೆ. ಹೀಗಾಗಿ ಈ ಕಾರಣಕ್ಕಾಗಿ ಬಾಗಲಕೋಟೆ ಸೋಲಿಕ್ಕಿಲ್ಲ ಅನ್ನುವಂಥದ್ದು. ಬಟ್ ಇದರ ನೆಪದಲ್ಲೇನ ಯತ್ನಾಳರಾದರೂ ಸಹಿತ ಅಲ್ಲಿ ಬರೋದನ್ನು ಗಮನಿಸಿದಾಗ ಮತ್ತು ಈ ಅಹಿಂದಗಳನ್ನು ಒಬ್ಬರಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಈಗಾಗಲೇ ಯತ್ನಾಳ ಕ್ರೀಡೆಗಳು ಕೊಟ್ಟಾಗ ನಮ್ಮ ಯಡಿಯೂರಪ್ಪನಿಂದ ಹೊರ ಬಂದಂಗೆ ಆಗಿದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ಒತ್ತಡ ಇತ್ತು, ಅದರಲ್ಲಿ 2 ಮಾತಿಲ್ಲ. ನಮ್ಮ ವೀರಣ್ಣ ಚರಂದಿಮಠ ಅವರು ಸ್ಪಷ್ಟ